ಏನಂತ ಹೇಳಿಸ್ತಾರೆ ಇ ಡಿ ಅವರು? ನೀನು ಮುಖ್ಯಮಂತ್ರಿಗಳ ಹೆಸರು ಹೇಳಲೇಬೇಕು, ಉಪಮುಖ್ಯಮಂತ್ರಿಗಳ ಹೆಸರು ಹೇಳಲೇಬೇಕು, ನಾಗೇಂದ್ರ ಅವ್ರ ಹೆಸರು ಹೇಳಲೇಬೇಕು. ಇಲ್ದಿದ್ರೆ ನಿಮ್ಗೆ ಇರ್ಬೋದು, ನಿಮ್ಮ ಕುಟುಂಬದವ್ರು ಇರ್ಬೋದು, ಎಲ್ಲರಿಗೂ ಐ ಟಿ ಇ ಡಿನಲ್ಲಿ ಒಳಗಡೆ ಹಾಕ್ತೀವಿ, 2 ವರ್ಷ ಬೇಲ್ ಸಿಗಲ್ಲ ಹೇಳಿದ್ರ ಇಲ್ಲ? ಆ ಸರ್ಕಾರಿ ಅಧಿಕಾರಿ ಹೋಗಿ ಕಂಪ್ಲೇಂಟ್ ಕೊಟ್ಟನಾ ಇಲ್ವಾ? ನಾವು ಕೊಟ್ಟಾದ್ಮೇಲೆ ಅದು ಅಧಿಕಾರಿ ಸ್ಟೇಟ್ಮೆಂಟ್ ಕೊಟ್ಟಾದ್ಮೇಲೆ ಆ ಹಗರಣದ ಬಗ್ಗೆ BJP ಮಾತಾಡ್ತಾನೆ ಇಲ್ಲ. ಯಾಕೆ? ಯಾಕಂದರೆ ಅವ್ರು ಯೂಸ್ ಮಾಡ್ತಾ ಇದ್ದಾರೆ ಐ ಟಿ ಇ ಡಿ ಅಧಿಕಾರಿಗಳನ್ನು. ಇದೇನು ಫಸ್ಟ್ ಟೈಮ್ ಅಲ್ಲ. ನಿಮ್ಮ ಮಾಲೂರಿನಲ್ಲೂ ಕೂಡ ಯಾವಾಗ ಐ ಟಿ ರೇಡ್ ಆಯಿತು ಆವಾಗ ಕೂಡ ಅಧಿಕಾರಿಗಳು ಹಿಂಗೆ ಒತ್ತಾಯ ಮಾಡಿದಾಗ ಅಲ್ಲಿನ KMF ಅಧಿಕಾರಿಗಳು ದೂರು ಕೊಟ್ಟ ಮೇಲೆ ಇವರು ಸುಮ್ಮನಾಗ್ಬಿಟ್ರು. ನೋಡಿ, ಫಸ್ಟು ಆಪರೇಷನ್ ಕಮಲ, ಐ ಟಿ, ಇ ಡಿ ಇವೆಲ್ಲರೂ ಆದಮೇಲೆ ಇವ್ಯಾವುದೂ ವರ್ಕೌಟ್ ಆಗಿಲ್ಲ ಅಂದರೆ ಸ್ಥಳೀಯ ಮುಖಂಡರ ನಾಯಕತ್ವ ಬೆಳೆಸಲಿಕ್ಕೆ ಮೋದಿ ಮತ್ತು ಶಾ ಅವರು ಎಂಟ್ರಿ ಕೊಡ್ತಾರೆ. ಯಾರ ಮುಖಾಂತರ? ರಾಜ್ಯಪಾಲರ ಮುಖಾಂತರ. ನಾನು ಹೇಳ್ದಾಗ ಇದೆಲ್ಲ ಪ್ರೆಸಿಡೆನ್ಸ್ ಇದೆ, ಕ್ರೊನಾಲಜಿ ನೀವು ಅರ್ಥ ಮಾಡ್ಕೋಬೇಕಷ್ಟೆ. ಇವಾಗ ನಮ್ಮ ರಾಜ್ಯದಲ್ಲೂ ಇದೇ ನಡೆದಿದೆ. ನೀವು ಗವರ್ನರ್ ಅವ್ರದ್ದು ನೋಟಿಸನ್ನು ತಾವು ನೋಡಿಯಪ್ಪ. ಜುಲೈ 5ನೇ ತಾರೀಕು ಮೊದಲನೇ ಬಾರಿ ಗವರ್ನರ್ ಅವರು ಪತ್ರ ಬರೀತಾರೆ. ನೋಡಿ, ಇಂಥ ಯಾವುದೋ ಹಗರಣ ಬಯಲಿಗೆ ಬಂದಿದೆ, ಪೇಪರ್ ಕಟ್ಟಿಂಗ್ ಎಲ್ಲ ಕಳಿಸ್ತಾರೆ, ಏನಿದೆ ನೋಡ್ಕೊಳ್ಳಿ ಅಂತ. ಅದಾದಮೇಲೆ ಜುಲೈ 15ನೇ ತಾರೀಕು ಮತ್ತೊಮ್ಮೆ ಪತ್ರ ಬರೀತಾರೆ. ಶಾಂತಕುಮಾರ್ ಅನ್ನೋ ವ್ಯಕ್ತಿ ನಮಗೆ ಇಲ್ಲಿ ಬರೆದಿದ್ದಾರೆ, ಭಾಳ ದೊಡ್ಡ ಹಗರಣ ಆಗಿದೆ, ಇದೇನಾದರೂ ವಿಚಾರಣೆ ಮಾಡಿ ಅಂದ್ಬಿಟ್ಟು ಇನ್ನೊಂದು ಪತ್ರ ಕೊಡು. ಅದ ಮೇಲೆಗೆ ನಾವು ಒಂದು ಕಮಿಷನನ್ನು ನಾವು ಕೂಡಿಸಿರ್ತೀವಿ, ದೇಸಾಯಿ ಅವರು ಗವರ್ನರ್ ಅವ್ರು ಕಳಿಸಿದ್ದಾರೆ ಅಂದ್ಬಿಟ್ಟು. ಮತ್ತು ಜುಲೈ 20 ಅವಾಗಿನ ಮುಖ್ಯ ಕಾರ್ಯದರ್ಶಿಗಳು ರಜನೀಶ್ ಗೋಯಲ್ ಅವರು ಹೋಗಿ CM ಗವರ್ನರ್ ಭೇಟಿ ಆಗ್ತಾರೆ. ಒಂದು 100 ಪುಟದ್ದು ವರದಿಯನ್ನು ಕೊಡ್ತಾರೆ. ಸರ್, ತಾವು ರಿಪೋರ್ಟ್ ಜುಲೈ 5 ಮತ್ತು ಜುಲೈ 15 ಕೇಳಿದ್ವಿ, ಆ ರಿಪೋರ್ಟ್ ತಂದೀವಿ, ದಯವಿಟ್ಟು ಪರಿಶೀಲನೆ ಮಾಡಿ ಅಂತ ಹೇಳ್ತಾರೆ. ಅದು ಯಾವುದು ಒಂದು ಪೇಜ್ ತಿರುಗಿಸಿ ನೋಡೂ ಇಲ್ಲ. ಅದೇ ದಿನ ಬೆಳಗ್ಗೆ 11 ಗಂಟೆಗೆ ಅಬ್ರಾಹಂ ಅನ್ನೋ ವ್ಯಕ್ತಿ ದೂರು ಕೊಡ್ತಾರೆ. ಅದೇ ರಾತ್ರಿ 8 ಗಂಟೆಗೆ ಯಾವಾಗ ಇವರು ಮುಖ್ಯ ಕಾರ್ಯದರ್ಶಿಗಳು ಗವರ್ನರ್ ಬ್ರೀಫಿಂಗ್ ಮುಗಿಸ್ಕೊಂಡು ಬಂದಾದಮೇಲೆ ಶೋಕಾಸ್ ನೋಟಿಸ್ ಇಶ್ಯೂ ಆಗುತ್ತೆ. ಶೋಕಾಸ್ ನೋಟಿಸ್ ಇಶ್ಯೂ ಆಗೋದಕ್ಕೆ ತಕರಾರಿಲ್ಲ ನನಗೆ ವೈಯಕ್ತಿಕವಾಗಿ. ಆದರೆ ಶೋಕಾಸ್ ನೋಟಿಸ್ನಲ್ಲಿ ನೋಡಪ್ಪ, ನಾನು ಜುಲೈ 5 ಹೇಳ್ತಾ ಇದ್ದೀನಿ, ಜುಲೈ 15 ಹೇಳ್ತಾ ಇದ್ದೀನಿ, ಇದು ಆಗ್ತಾ ಇಲ್ಲ, ಅದಕ್ಕೆ ನಾನು ನೋಟಿಸ್ ಇಶ್ಯೂ ಮಾಡ್ತಾ ಇದ್ದೀನಿ ಅಂದರೆ ತಕರಾರು ಇರ್ತಾ ಇರಲಿಲ್ಲ. ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಯುವರ್ ಆನ್ಸರ್ ಅಂತ. ವಿ ಹ್ಯಾವ್ ಗಿವನ್ ಅ ರಿಪೋರ್ಟ್ ಆನ್ ಜುಲೈ 26, ಬಟ್ ಜುಲೈ 26 ನೋಟಿಸ್ ಏನು ಇಶ್ಯೂ ಆಗುತ್ತೆ? TJ ಇಬ್ರಾಹಿಂ ಅವ್ರ ಹೆಸರು ಮೇಲೆ ನೋಟಿಸ್ ಇಶ್ಯೂ ಆಗುತ್ತೆ. ಅಂದರೆ ಇಟ್ ಈಸ್ ಪ್ರೀ ಮೆಡಿಟೇಟೆಡ್, ಇಟ್ ಈಸ್ ಪ್ರೀ ಸ್ಕ್ರಿಪ್ಟೆಡ್. ಸ್ಕ್ರಿಪ್ಟ್ ಬರೆದುಕೊಟ್ಟವ್ರು ಯಾರು? ಮೋದಿ ಮತ್ತು ಶಾ ಅವರು. ಆ್ಯಕ್ಟಿಂಗ್ ಯಾರು ಮಾಡ್ತಾ ಇರೋದು? ರಾಜ್ಯಪಾಲರು. ಇದು ನಾವು ಇಷ್ಟೆಲ್ಲ ರಿಪೋರ್ಟ್ ಕೊಟ್ಟರು ಅವರು ನೋಡಲಾರ್ದೆ ನೋಟಿಸ್ ಕೊಡ್ತಾರೆ, ಓಕೆ ಬಿಡಿ. ಅದಾದಮೇಲೆ ನಾವು ಕ್ಯಾಬಿನೆಟ್ನಲ್ಲಿ 60-70 ಪುಟ ಎಲ್ಲ ಕಾನೂನಾತ್ಮಕವಾಗಿರುವಂಥ ಜಡ್ಜ್ಮೆಂಟ್ಸ್ಗಳು ನಾವು ಕಳಿಸ್ಕೊಟ್ರು ಅದ್ರ ಬಗ್ಗೆ 2 ಪ್ಯಾರಾ ಉಲ್ಲೇಖಿಸಲಾರ್ದೆ, ಅದು ಯಾಕೆ ಮಾಡ್ತಾ ಇದ್ರೆ ರೀಸನಿಂಗ್ ಕೊಟ್ಲಾರ್ದೆ, ಏನು ಮೆಟೀರಿಯಲ್ ಎವಿಡೆನ್ಸ್ ಇದೆ ನಿಮ್ಮ ಹತ್ರ ಅಟ್ ದ ಟೈಮ್ ಆಫ್ ಸ್ಯಾಂಕ್ಷನಿಂಗ್ ಅಂತ ಹೇಳಲಾರ್ದೆ ನೀವು ಇಶ್ಯೂ ಮಾಡ್ತೀರಾ ಅಂದರೆ ಇದಕ್ಕೆ ಏನು ಅನ್ಕೋಬೇಕು? ಭಾಳ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ ಇದು ರಿವೆಂಜ್ ಪಾಲಿಟಿಕ್ಸ್ ಅಂತ. ಯಾಕಿದು ರಿವೆಂಜ್ ಪಾಲಿಟಿಕ್ಸ್ ಅಂದರೆ, ಮೋದಿ ಮತ್ತು ಶಾ ಅವರಿಗೆ ಇವತ್ತು ಕರ್ನಾಟಕದಿಂದ ಮುಜುಗರ ಆಗ್ತಾ ಇದೆ ಪದೇ ಪದೇ. ಯಾಕಂದರೆ ನಾವು ಡೆಲ್ಲಿನಲ್ಲಿ ಪ್ರತಿಭಟನೆ ಮಾಡಿದ್ವಿ, ನಮ್ಮ ಹಕ್ಕು, ಕನ್ನಡಿಗರ ಹಕ್ಕಿಗೋಸ್ಕರ ನಾವು ಪ್ರತಿಭಟನೆ ಮಾಡಿದ್ವಿ. ಯಾವುದು? ನಮ್ಮ ತೆರಿಗೆ ನಮ್ಮ ಹಕ್ಕು. 15ನೇ ಹಣಕಾಸಿನಲ್ಲಿ ನಮಗೆ ಆಗ್ತಾ ಇರುವಂಥ ಅನ್ಯಾಯವನ್ನು ನಾವು ಎತ್ತಿ ಹಿಡಿದಿದ್ದಕ್ಕೆ, ಕನ್ನಡಿಗರಿಗೆ ನಮಗೆ ತೆರಿಗೆ ಪ್ರಕಾರ ನಮಗೆ ಅನುದಾನ ಬೇಕು ಅಂತ ಹೇಳಿದ್ದಕ್ಕೆ ಅಲ್ಲಿ ಹೋಗಿ ನಾವು ಪ್ರತಿಭಟನೆ ಮಾಡಿದ್ವಲ್ಲ, ಅದಕ್ಕೆ ಅವ್ರಿಗೆ ಮುಜುಗರ ಆಗಿದೆ. 16th ಫೈನಾನ್ಸ್ ಕಮಿಷನಲ್ಲಿ ನಾವೇನು ರೆಕಮೆಂಡೇಷನ್ ಕೊಟ್ಟಿದ್ದೀವಿ ಅದು ಬೇರೆ ರಾಜ್ಯಗಳು ಕೂಡ ಫಾಲೋ ಮಾಡಿಬಿಟ್ಟು ಅದೇ ರೆಕಮೆಂಡೇಷನ್ ಕೊಡ್ತಾ ಇದೆ. ಅಲ್ಲಿ ಅವರಿಗೆ ಒತ್ತಡ ಬರ್ತಾ ಇದೆ. ಇಲ್ಲಿ ನಮ್ಮ ಕಳೆದ ಸದನದಲ್ಲಿ ನಾವು ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿದ್ವಿ ಕೇಂದ್ರ ಸರ್ಕಾರದ ವಿರುದ್ಧ. ಯಾವುದು? ಒನ್ ನೇಷನ್ ಒನ್ ಎಲೆಕ್ಷನ್.
ಇವ್ರು ಇಷ್ಟೆಲ್ಲ ಮಾತಾಡ್ತಾರಲ್ಲ ಸರ್, ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ, ಮತ್ತು ಯಾಕೆಲ್ಲ ಎಲೆಕ್ಷನ್ ಜೊತೆಗೆ ಅನೌನ್ಸ್ ಮಾಡಿಲ್ಲ ಬೈ ಎಲೆಕ್ಷನ್ಗಳೆಲ್ಲ? ಇವತ್ತು ನಿನ್ನೆ ಮಾಡಿದ್ರಲ್ಲ ಜಮ್ಮು ಕಾಶ್ಮೀರದಲ್ಲ, ಮಾಡಬೇಕಾಗಿತ್ತು, ಕರ್ನಾಟಕನೂ ಮಾಡಬೇಕಾಗಿತ್ತು, ಹರಿಯಾಣನೂ ಮಾಡಬೇಕಾಗಿತ್ತು, ಬೈ ಎಲೆಕ್ಷನ್ಸ್ ಒಂದು 10 UP ನಲ್ಲಿದೆ ಮಾಡಬೇಕಾಗಿತ್ತು. ಸೊ ನಾವು ಅದ್ರ ವಿರುದ್ಧ ಕೂಡ ನಾವು ರೆಸಲ್ಯೂಷನ್ ಪಾಸ್ ಮಾಡಿದ್ರಲ್ಲ, ಅದಕ್ಕೋಸ್ಕರ ಅವರು ಸೇಡು. ಮತ್ತು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ವಿ, ತಮ್ಗೆ ನೆನಪಿದ್ರೆ. ಏನು ನಮಗೆ ಬರಗಾಲದಲ್ಲಿ ನಾವು ಅನುದಾನ ಕೇಳಿದ್ವಿ, ನಮ್ಮ ಹಕ್ಕು ಆ್ಯಸ್ ಪರ್ ಕಾನ್ಸ್ಟಿಟ್ಯೂಷನ್, ವಿ ಆರ್ ಸಪೋಸ್ ಟು ಗೆಟ್ ಬ್ರಾಡ್ ರಿಲೀಫ್. ಅವರು ಕೊಡಲಾರ್ದ ಕಾರಣ ನಾವು ಸುಪ್ರೀಂ ಕೋರ್ಟಿಗೆ ಹೋಗಿ ಸುಪ್ರೀಂ ಕೋರ್ಟ್ ಅವರು ಕೇಂದ್ರ ಸರ್ಕಾರಕ್ಕೆ ಛೀಮಾರಿ ಹಾಕಿ ನಮಗೆ ದುಡ್ಡು ಕೊಡಿಸ್ತಾರಲ್ಲ, ಅದಕ್ಕೂ ಮುಜುಗರ ಆಗಿದೆ ಅವರಿಗೆ. ನೀವೇ ಯೋಚನೆ ಮಾಡಿ, ಡೆಲ್ಲಿನಲ್ಲಿ ಪ್ರತಿಭಟನೆ, ಸರ್ಕಾರಕ್ಕೆ ರಾಜ್ಯ ಸರ್ಕಾರದಲ್ಲಿ ಇಲ್ಲಿ ಅಸೆಂಬ್ಲಿನಲ್ಲಿ ಅವ್ರ ವಿರುದ್ಧವಾಗಿ ರೆಸಲ್ಯೂಷನ್ಗಳನ್ನು ಪಾಸ್ ಮಾಡಿದ್ದೀವಿ. ಅವ್ರು ಮಾಡಿದಂಥ ಏನು ಈ ಮೆಡಿಕಲ್ ಸೀಟ್ಸ್ಗಳ ಬಗ್ಗೆ ವಿರೋಧ ನಾವು ಮಾಡಿದ್ವಿ, ನಮ್ಮ ತೆರಿಗೆ ನಮ್ಮ ಹಕ್ಕು ಬಗ್ಗೆ ಮಾತಾಡಿದ್ವಿ, ಮೇಕೆದಾಟದ ಬಗ್ಗೆ ಮಾತಾಡಿದ್ವಿ, ಸುಪ್ರೀಂ ಕೋರ್ಟ್ ತನಕ ಹೋಗಿದ್ವಿ. ಭಾಳ ಮುಜುಗರ ಆಗಿ ನಮ್ಮನ್ನು ನೋಡಿ ಕೇರಳ ಮತ್ತು ತಮಿಳುನಾಡು ಕೂಡ ಪ್ರತಿಭಟನೆ ಮಾಡಿದ್ರು ಡೆಲ್ಲಿನಲ್ಲಿ. ಮತ್ತು ತಮಿಳುನಾಡು ಕೂಡ ತಮಿಳುನಾಡು ಮತ್ತು ಕೇರಳ ಕೂಡ ಸಪ್ರೇಟಾಗಿ ಸುಪ್ರೀಂ ಕೋರ್ಟಿಗೆ ಹೋದರು ನೆರವಿಗೋಸ್ಕರ. ಇವೆಲ್ಲ ನೋಡ್ಬಿಟ್ಟು ನಾವು ಇವರೆಲ್ಲ ಒಂದಾಗ್ಬಿಡ್ತಾರೆ ಅಂದ್ಬಿಟ್ಟು ಇವತ್ತು ರಾಜ್ಯಪಾಲರನ್ನು ಅವ್ರ ಕೈಗೊಂಬೆಯಾಗಿ ಉಪಯೋಗ ಮಾಡ್ತಾ ಇದ್ದಾರೆ. ಇದಕ್ಕೆ ಸೇಡಿನ ರಾಜಕಾರಣ ಅಂದರೆ ಇನ್ನೇನು ಅಂತಾರೆ? ಇದಕ್ಕೆ ಏನಾದರೂ ಕಾರಣ ಬೇಕಲ್ಲ. ಅವರಿಗೆ ಪದೇ ಪದೇ ನಾವು ಕನ್ನಡಿಗರ ಪರವಾಗಿ ಹೋರಾಟ ಮಾಡ್ತಾ ಇರೋದು ಇಷ್ಟ ಆಗ್ತಾ ಇಲ್ಲ. ಈ ಹೋರಾಟಗಳಿಂದ ಮೋದಿ ಅವರಿಗೆ ಮತ್ತು ಶಾ ಅವರಿಗೆ ಮುಜುಗರ ಬರ್ತಾ ಇದೆ. ಅದಕ್ಕೆ ಅವರು ಹೀಗೆ ಮಾಡ್ತಾ ಇರೋದು. ಕೊನೆಯದಾಗಿ ನಾನಿಷ್ಟೇ ಆಗ್ರಹಿಸ್ತಾ ಇದ್ದೀನಿ ರಾಜ್ಯಪಾಲರಿಗೆ, ತಾವು ಸಂವಿಧಾನವನ್ನು ರಕ್ಷಣೆ ಮಾಡುವ ಸ್ಥಾನದಲ್ಲಿದ್ದೀರಾ. ನಿಮ್ಮಿಂದಾನೇ ಸಂವಿಧಾನದ ಕೊಗ್ಗೊಲೆ ಆಗೋದು ಬೇಡ. ಮೋದಿಯವರು ಯಾವ ಎಲೆಕ್ಷನ್ ಆದ ತಕ್ಷಣ ಇವಾಗ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ಮತ್ತು ರಿಪಬ್ಲಿಕ್ ಡೇ ಇದ್ದಾಗ ಹೋಗ್ಬಿಟ್ಟು ಸಂವಿಧಾನವನ್ನು ಹಿಂಗೆ ತಲೆ ಬಾಗ್ತಾರೆ. ಅದಕ್ಕೆ ಆ ಸಂವಿಧಾನವನ್ನು ಸರಿಯಾಗಿ ಓದಿ ನೋಡಿ. ಬರೀ ಹಿಂಗೆ ಮಾಡೋದ್ರಿಂದ ಬರೋದಿಲ್ಲ ಎಲ್ಲ ಸಂವಿಧಾನದ ಜ್ಞಾನ, ಓದಬೇಕಾಗ್ತದೆ ಅದರಲ್ಲಿ ಏನಿದೆ ಅಂತ. ದಯವಿಟ್ಟು ಅದನ್ನು ಪರಿಶೀಲನೆ ಮಾಡಿ. ಯು ಆರ್ ಇನ್ ಅ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್, ವಿ ರೆಸ್ಪೆಕ್ಟ್ ಯು. ನಿಮ್ಮ ಕಾನ್ಸ್ಟಿಟ್ಯೂಷನಲ್ ಪೊಸಿಷನನ್ನು ದುರುಪಯೋಗ ಮಾಡಿಕೊಂಡು ಒಬ್ಬ ಆರ್ಡಿನರಿ BJP ಕಾರ್ಯಕರ್ತನ ಕೆಲಸ ಮಾಡಬೇಡಿ. ಇದರಿಂದ ಕನ್ನಡಿಗರಿಗೂ ಅವಮಾನ ಮತ್ತು ನಿಮ್ಮ ರಾಜಭವನಕ್ಕೂ ಅವಮಾನ ಆಗ್ತಾ ಇದೆ ಇವತ್ತು. ದಯವಿಟ್ಟು ಕೈಗೊಂಬೆ ಆಗಬೇಡಿ ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ದ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ದ ಸ್ಟೇಟ್ ಶುಡ್ ನಾಟ್ ಬಿ ರೆಸ್ಪಾನ್ಸಿಬಲ್ ಫಾರ್ ದ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಇನ್ ಕರ್ನಾಟಕ. ನಿಮ್ಮಿಂದನೇ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಆಗೋದು ಬೇಡ. ಇದನ್ನು ನಾವು ಕಾನೂನಾತ್ಮಕವಾಗಿ ಹೇಗೆ ಟ್ಯಾಕಲ್ ಮಾಡಬೇಕು ನಾವು ಮಾಡ್ತೀವಿ. ನೀವು ರಾಜಕೀಯ ಮಾಡ್ತೀರಿ ಅಂದರೆ ನಾವು ಮಾಡಬೇಕಾಗ ಅನಿವಾರ್ಯತೆ ಬರುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ನೀವು ತಮ್ಮ ಹತ್ರ ಕೇಳ್ಕೊತಾ ಇರೋದು. ಮತ್ತು ನಿನ್ನೆ BJP ರಾಜ್ಯಾಧ್ಯಕ್ಷರು ಸ್ಟೇಟ್ಮೆಂಟ್ ಕೊಡ್ತಾರೆ, ಸಿದ್ದರಾಮಯ್ಯ ಅವರಿಗೆ ಏನಾದರೂ ನೈತಿಕತೆ ಇದ್ದರೆ ದಯವಿಟ್ಟು ರಾಜೀನಾಮೆ ಕೊಡಬೇಕು ಅಂತ. ನನಗೆ ಒಂದೊಂದು ಸರಿ ಅಳಬೇಕು ನಗಬೇಕು ಅಂತ ಗೊತ್ತಾಗಲ್ಲ. ಯಾವುದು ಸರ್? ಆಗಲ್ಲ ಸರ್, ಇದು ಸ್ಟೇಟ್ಮೆಂಟ್ ಹಂಗೆ ಕೊಡ್ತಾರೆ. ವಿಜೇಂದ್ರ ಅವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದಾಗ ಭೂತದ ಬಾಯನಲ್ಲಿ ಭಗವದ್ಗೀತಾ ಬಂದಂಗೆ ಅದು. ನಾವು ಏನು ಮಾಡ್ಬೇಕು ಹೇಳ್ರಿ? ಈಗ ಇಲ್ಲ ಯಾಕೆ ಹೇಳ್ತಾ ಇದ್ದೀನಿ ಪಟೇಲ್ರಿ ಕೇಳಿ. ಇವರು ನೈತಿಕತೆ ಹೊತ್ತಿ ರಾಜೀನಾಮೆ ಕೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳದು. ಅಪ್ಪಾಜಿ ಅವ್ರಿಗೆ ಸರೆಂಡರ್ ಮಾಡಿಸ್ಬೇಕಲ್ವಾ? ನೈತಿಕತೆ ಇಲ್ವಾ ಅಲ್ಲಿ? ನೈತಿಕತೆ ಬರೇ ಕಾಂಗ್ರೆಸ್ಸಿಗೆ ಪಾಠನಾ? ಮಾಡಿಸಿ, ಅಪ್ಪಾಜಿಗೆ ಸರೆಂಡರ್ ಮಾಡಿಸಿ. ನೀವೇ ಹೇಳಿದ್ರಲ್ಲ ಕಾನೂನಾತ್ಮಕವಾಗಿ ನಾವು ಟ್ಯಾಕಲ್ ಮಾಡ್ತೀವಿ. ಏನು ಬಂತ್ರಿ ರಿಪೋರ್ಟ್? ಏನು ಬಂತು? ಏನು ಮ್ಯಾಚ್ ಫಿಕ್ಸಿಂಗ್ ನಡೆದಿದೆ ಮೇಲಿಂದ ಇಲ್ಲಿ? ಯಾರು ಒತ್ತಡ? ಹೇಗೆ ಇವರಿಗೆ ಸ್ಟೇ ಮೇಲೆ ಸ್ಟೇ ಸಿಗ್ತಾ ಇದೆ? ಎಕ್ಸ್ಟೆನ್ಷನ್ನು ಹೇಗೆ ಸಿಗ್ತಾ ಇದೆ ಸರ್? ತಮಗೂ ಗೊತ್ತಿದೆ ಅಲ್ಲ. ಬಿಡಿ, ಯಾಕೆ ಸುಮ್ಮನೆ ಈಗ ಏನು ಎಲ್ಲರ ಹತ್ರ ಎದ್ದು ಕಟ್ಕೊಂಡ್ರೆ ಏನು ಪ್ರಯೋಜನ? ನಾನು ಕೇಳ್ತಾ ಇರೋದು ನೈತಿಕತೆ.